ಅಂತೆಲ್ಲ ಹೇಳ್ತಾ ಇದ್ರು. ಪ್ಲೀಸ್ ಬಿ ಆನ್ಲೈನ್ ಶಮಿತಾ ಅವರೇ. ನಮ್ಮ ಜೊತೆ ಈಗ ಮತ್ತೊಬ್ರು ಖ್ಯಾತ ಗಾಯಕಿ ಆಗಿರುವಂತಹ ವಾಣಿ ಹರಿಕೃಷ್ಣ ಅವರು ಲೈವ್ ನಲ್ಲಿ ಕನೆಕ್ಟೆಡ್ ಇದ್ದಾರೆ. ವಾಣಿ ಹರಿಕೃಷ್ಣ ಅವರೇ, ಈ ಸಂದರ್ಭದಲ್ಲಿ ಲತಾ ದೀದಿಯನ್ನ ನೀವು ಯಾವ ತರ ನೆನಪು ಮಾಡ್ಕೊಳ್ತೀರಾ? ಮತ್ತೆ ನಿಮ್ ಕರಿಯರ್ ಸ್ಟಾರ್ಟ್ ಮಾಡಿದಾಗ ಅಥವಾ ಅದಕ್ಕೂ ಮುಂಚೆ ಯಾವ ತರ ಇನ್ಸ್ಪೈರ್ ಮಾಡಿದ್ರು ಲತಾ ದೀದಿ ನಿಮ್ಮನ್ನ? ನಮಸ್ಕಾರ. ಎಲ್ಲರಿಗೂ ಗಾಯಕರಿಗೆಲ್ಲ ಅವರು ಸರಸ್ವತಿ ದೇವಿ ಥರನೇ, ದೇವ್ರ ಥರ ಅವರು. ನಾವು ಅವ್ರನ್ನ ಭೇಟಿ ಆಗಕ್ಕಾಗದಿರೋದ್ರೂ ಪರವಾಗಿಲ್ಲ, ಮನಸ್ಸಲ್ಲಿ ಅವರು ಒಂದು ಮಾನಸ ಗುರು ಥರ. ಚಿಕ್ಕ ವಯಸ್ಸಿಂದ ನನಗೆ ಅವ್ರ ಹಾಡುಗಳು ಅಂದರೆ ತುಂಬ ಇಷ್ಟ. ಅದೆಷ್ಟೋ ಸಾವಿರ ಸಲ ಹಾಡ್ಕೊಂಡಿದ್ದೀನಿ. ಅದು ಒಂಥರ ಫ್ರೆಂಡ್ ಥರ ಆ ಹಾಡುಗಳು, ಭಾವನೆಗಳು ನಮ್ಮ ಜೀವನದಲ್ಲಿ ಜೊತೆ ಆಗಿಬಿಟ್ಟಿರುತ್ತೆ. ನಾನು ಬೇಜಾರಿದ್ದಾಗ ಅವ್ರದ್ದು ಸ್ಯಾಡ್ ಸಾಂಗ್ ಹಾಡ್ಕೊಳ್ಳೋದು, ಖುಷಿ ಇದ್ದಾಗ ನೇಚರ್ ನೋಡಿದಾಗ ಪಂಚಿಬೆನ್ನು ಉಡ್ತಿಪಿರು ಹಾಡೋದು. ಮತ್ತು ದೇವ್ರದಂತೂ ನನಗೆ ಅವ್ರದ್ದು ಅಲ್ಲಾ ತೇರೋನಾಮ್ ಮತ್ತು ಸತ್ಯಂ ಶಿವಂ ಸುಂದರಂ. ನಾನು ಸಂಗೀತ ಪ್ರಾಕ್ಟೀಸ್ ಮಾಡುವಾಗೆಲ್ಲ ಅದನ್ನು ಚಿಕ್ಕವಳಿಂದ ಹಾಡ್ತಾನೆ ಇರ್ತೀನಿ. ಅದು ಹಾಡುವಾಗ ದೇವರಲ್ಲಿ ಎಲ್ಲರಿಗೋಸ್ಕರ ಬೇಡ್ಕೊತೀನಿ. ಅವ್ರ ವಾಯ್ಸು, ಆ ಫೀಲು, ಎಕ್ಸ್ಪ್ರೆಷನ್ಸು ಎಲ್ಲ ಗಾಯಕರಿಗೂ ಒಂದು ಹಾಡಲ್ಲೇ ಎಷ್ಟೋ ಪಾಠ ಕಲಿಬೋದು. ಹೇಳಕ್ಕೆ ಸಾಧ್ಯ ಇಲ್ಲ ಅವರು ಹಾಡೋ ರೀತಿ. ಅವ್ರು ಹೋಗಿದ್ರು ಅವ್ರ ಹಾಡುಗಳು ಅವರು ನಮ್ಮ ಜೊತೆ, ಎಲ್ಲರ ಜೊತೆ ಇದ್ದೇ ಇರ್ತಾರೆ. ಪ್ರಪಂಚ ಇರೋವರೆಗೂ ಅವರು ಶಾಶ್ವತವಾಗಿ ಇರ್ತಾರೆ. ಖಂಡಿತ. ನೀವು ಹೇಳಿದಾಗೆ ಸಂಗೀತ ಅನ್ನೋದು ತುಂಬಾ ಜನ ಅದೇ ಒಪಿನಿಯನ್ ಹೇಳ್ತಿರೋದು. ಸಂಗೀತ ಅನ್ನೋದು ಎಲ್ಲಿ ತನಕ ಇರುತ್ತೆ, ಲತಾ ಮಂಗೇಶ್ಕರ್ ಹೆಸರು ಕೂಡ ಅಲ್ಲಿ ತನಕ ಶಾಶ್ವತವಾಗಿರುತ್ತೆ ಅಂತ. ಸೊ ನಿಮ್ಗೆ ಯಾವ ತುಂಬಾ ಇಷ್ಟ? ಅಫ್ಕೋರ್ಸ್ ಒಂದು ಲಿಸ್ಟೇ ಇರುತ್ತೆ. ಸೊ ಅದರಲ್ಲಿ ಮೊದಲ ಸ್ಥಾನದಲ್ಲಿ ಯಾವ ಹಾಡು ನಿಲ್ಲುತ್ತೆ ವಾಣಿ ಹರಿಕೃಷ್ಣ ಅವರೇ? ನನಗೆ ಅಲ್ಲಾ ತೇರೋನಾಮ್ ತುಂಬ ಇಷ್ಟ. ಆ ಸಾಹಿತ್ಯ ಮತ್ತು ಅವರು ಹಾಡಿರೋದು ತುಂಬಾ ಇಷ್ಟ ನನಗೆ. ಫೈನ್. ಒಂದು 2 ಸಾಲುಗಳು ಗೀತ ನಮನ ಅಂತ ಸಲ್ಲಿಸ್ಬೋದಾ? ಖಂಡಿತ. ಅಲ್ಲಾ ತೇರೋ ನಾಮ್ ಈಶ್ವರ तेरो नाम सबको सन्मति दे भगवान अल्लाह तेरो नाम. ಫೈನ್. ಹಾಗೆ ಸಂಪರ್ಕದಲ್ಲಿರಿ ವಾಣಿ ಹರಿಕೃಷ್ಣ ಅವರೇ. ಮತ್ತೊಬ್ರು ಗಾಯಕಿ ನಮ್ಮನ್ನು ಜಾಯಿನ್ ಆಗಿದ್ದಾರೆ, ಆಕಾಂಕ್ಷ ಅವರು. ಆಕಾಂಕ್ಷ ಅವರೇ, ನೀವು ಈ ಸಂದರ್ಭದಲ್ಲಿ ಲತಾ ದೀದಿ ಅವ್ರನ್ನ ಯಾವ ತರ ನೆನಪು ಮಾಡ್ಕೊಳ್ತೀರಾ? ಮತ್ತೆ ನಿಮ್ಗೆ ಯಾವ ತರ ಇನ್ಸ್ಪೈರ್ ಮಾಡಿದ್ರು ಅವರು? ಖಂಡಿತ. ನಮ್ಮಂತ ಯುವ ಗಾಯಕರಿಗೆ ಎಂತ ದೊಡ್ಡ ಇನ್ಸ್ಪಿರೇಷನ್ ಅಂದ್ರೆ ಅದನ್ನ ಮಾತಲ್ಲಿ ಖಂಡಿತ ಹೇಳೋಕ್ಕಾಗಲ್ಲ. ಇವತ್ತು ಅಂಥ ಶಾಕಿಂಗ್ ನ್ಯೂಸ್ ನಮಗೆಲ್ಲ. SPB ಸರ್ ಹೋದಾಗ್ಲೂ ಕೂಡ ಇದೇ ತರ ನಮಗೆ ಒಂದು ದೊಡ್ಡ ಶಾಕ್ ಆಗಿತ್ತು. ಯಾಕಂದ್ರೆ ಅಂತ ಲೆಜೆಂಡ್ಸ್ ಈ ತರ ಒಂದು, ಈಗ COVID-19 ಆಗಿರ್ಬೋದು, ಯಾವುದೇ ಒಂದು, ಬಟ್ ಒಂದು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನಮ್ಮಂಥ ಕಲಾವಿದರು, ಯಾವುದೇ ಕಲಾವಿದರಾಗಿರಲಿ, ಅವರಿಗೆ ಸಾವು ಖಂಡಿತ ಬರಲ್ಲ. ಶಾಶ್ವತವಾಗಿ ಅವರು ನಮ್ಮ ಒಂದು, ಈಗ ನಾವು ಒಂದು ರೇಡಿಯೋ ಕೇಳ್ತೀವಿ, ಒಂದು ಕಾರಲ್ಲಿ ಎಲ್ಲೋ ಹೋಗ್ತಾ ಒಂದು ಹಾಡು ಕೇಳ್ತೀವಿ, ಮೊಬೈಲಲ್ಲಿ ಒಂದು ಹಾಡು ಕೇಳ್ತೀವಿ, TV ಕೇಳ್ತೀವಿ, ಯಾವಾಗಲೂ ಸದಾ ಅವ್ರ ಹಾಡುಗಳು ನಾವು ಕೇಳ್ತಾನೆ ಇರ್ತೀವಿ. ಸೊ ಅದನ್ನ ನಾವು ಹೇಳೋದಾದ್ರೆ ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ ಅಂತ ಖಂಡಿತ ಹೇಳಕ್ಕಾಗಲ್ಲ. ಆ್ಯಂಡ್ ಚಿಕ್ಕ ಹುಡುಗಿಯಿಂದನೂ, ನಾನು ಒಬ್ಳೆ ಅಂತ ಅಲ್ಲ, ಬಹಳಷ್ಟು ಸಿಂಗರ್ಸು ಕೂಡ ನಾನು ಚಿಕ್ಕ ಹುಡುಗಿಯಿಂದಾಗ್ಲೂ ಅವ್ರ ಹಾಡುಗಳು ಕೇಳ್ಕೊಂಡೇ ಬೆಳೆದಿರೋದು, ರೇಡಿಯೋಲಾಗಿರ್ಲಿ ಎಲ್ಲಾದ್ರೂ ಆಗಿರ್ಲಿ. ಸೊ ಆ್ಯಂಡ್ ಶಿ ಈಸ್ ಅನ್ ಇನ್ಸ್ಟಿಟ್ಯೂಷನ್ ಬೈ ಹರ್ ಸೆಲ್ಫ್. ಅಂದ್ರೆ ಇವಾಗ ಒಂದು ನಾವು ಹೇಗೆ ಒಬ್ರು ಗುರುಗಳ ಹತ್ರ ಹೋಗಿ ನಾವು ಹಾಡುಗಳನ್ನ ಕಲಿತೀವೋ ಶಾಸ್ತ್ರೋಕ್ತವಾಗಿ, ಅದೇ ರೀತಿನೇ ಅವ್ರ ಹಾಡುಗಳು ಕೇಳಿ ಅವ್ರ ಇಂಟೋನೇಷನ್ಸು, ಅವ್ರ ಮಾಡ್ಯುಲೇಷನ್ಸು, ಅವ್ರ ವಾಯ್ಸ್ ಕಲ್ಚರು, ಟೆಕ್ಸ್ಚರು, ಆಮೇಲೆ ಇಷ್ಟು ವರ್ಷ ಅದನ್ನ ಮೇಂಟೈನ್ ಮಾಡ್ಕೊಂಡು ಬಂದಿರೋದು ನಿಜವಾಗ್ಲೂ ಲೆಜೆಂಡ್ಸ್ ಆರ್ ಲೆಜೆಂಡ್ಸ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ನಿಜ ನಿಜ. ನೀವ್ ಹೇಳ್ದಂಗೆ ಶಮಿತಾ ಅವ್ರು ಕೂಡ ನಮ್ ಜೊತೆ ಕನೆಕ್ಟೆಡ್ ಇದ್ದಾರೆ. ಅವರು ಹೇಳಿದ್ರು, ಸ್ಕೂಲ್ ಹೋಗುವಂತ ಟೈಮ್ನಲ್ಲಿ ಶಾಸ್ತ್ರೀಯ ಸಂಗೀತ ಅಂತ ಪರ್ಟಿಕ್ಯುಲರ್ ಆಗಿ ನಾನು ಕಲ್ತಿರ್ಲಿಲ್ಲ, ಇವರೇ ನಮ್ಮ ಗುರುಗಳು, ರೇಡಿಯೋ ಕೇಳ್ಕೊಂಡು ಹಾಡುಗಳನ್ನ ಕಲಿತಾ ಇದೆ ಅಂತ ಶಮಿತಾ ಅವ್ರು ಕೂಡ ಆಗ್ಲೇ ಹೇಳ್ತಾ ಇದ್ರು, ಮೆಮೊರಿ ಶೇರ್ ಮಾಡ್ತಾ ಇದ್ರು. ಪ್ಲೀಸ್ 3 ಜನ ಹಾಗೆ ಸಂಪರ್ಕದಲ್ಲಿರಿ, ನಿಮ್ 3 ಜನರ ಹತ್ರ ಮಾತಾಡ್ತೀನಿ. ಜೊತೆಗೆ ಲತಾ ದೀದಿ ಬಗ್ಗೆ ಮತ್ತಷ್ಟು ಮೆಮೊರೀಸ್ ಶೇರ್ ಮಾಡೋದಿದೆ. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ